ಕೋಲನ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್, ಇದರ ಇಂಪಾರ್ಟೆನ್ಸ್ ಮತ್ತೆ ಇದು ಯಾಕೆ ಬೇಕು? ಕೋಲನ್ ಕ್ಯಾನ್ಸರ್ ಯಾರಿಗೆ ಮತ್ತೆ ಹೇಗೆ ಬರ್ತದೆ? ಕೋಲನ್ ಕ್ಯಾನ್ಸರ್ ಅಥವಾ ದೊಡ್ಡ ಕರುಳಿನ ಗಡ್ಡೆ, ಅದರ ಚಿಹ್ನೆ ಅಥವಾ ಸಿಂಪ್ಟಮ್ಸ್ ಏನೇನು, ಯಾವ್ಯಾವುದು? ನಮಸ್ಕಾರ, ಗ್ರೀಟಿಂಗ್ಸ್. ನನ್ನ ಹೆಸರು ಡಾಕ್ಟರ್ ಶಿರಣ್ ಶೆಟ್ಟಿ, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಗ್ಯಾಸ್ಟ್ರೆಂಟ್ರಾಲಜಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ್. ಇವತ್ತು ನಾವು ಒಂದು ಮುಖ್ಯವಾದ ವಿಷಯ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಕೋಲನ್ ಕ್ಯಾನ್ಸರ್. ಸಾಮಾನ್ಯವಾಗಿ ಒಂದು ಪದ ಕ್ಯಾನ್ಸರ್ ಬಂದಲ್ಲಿ ಜನರಲ್ಲಿ ಒಂದು ಭಯ ಹುಟ್ಟಿಸ್ತದೆ. ಬಟ್ ಇವತ್ತಿನ ವಿಷಯ ಅಂದರೆ ಅದು ನಾವು ಹೆಚ್ಚು ಅರಿವು ಮೂಡಿಸ್ಲಿಕ್ಕೆ ಮಾಡುವ ಒಂದು ಉದ್ದೇಶ. ಮೊದಲನೇದಾಗಿ ಮಾರ್ಚ್ ತಿಂಗಳು ಸಹಜವಾಗಿ ಥ್ರೂಔಟ್ ದ ವರ್ಲ್ಡ್ ವಿ ಸೆಲೆಬ್ರೇಟ್ ಎಸ್ ಕೋಲನ್ ಅವೇರ್ನೆಸ್ ಮಂತ್ ಅಂತ, ಅಂದರೆ ದೊಡ್ಡ ಕರುಳಿನ ಕ್ಯಾನ್ಸರ್ನ ಅರಿವು ಮೂಡಿಸುವ ಮಂತ್ ಅಥವಾ ಮಾಸ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ಈ ಕೋಲನ್ ಕ್ಯಾನ್ಸರ್ ಅಂದ್ರೇನು? ಕೋಲನ್ ಕ್ಯಾನ್ಸರ್ ಅಂದರೆ ನಮ್ಮ ದೊಡ್ಡ ಕರುಳು, ಅದು ಕೋಲನ್ ಅಥವಾ ರೆಕ್ಟಮ್ ಅಂತ ಹೇಳ್ತೀವಿ, ಕೋಲೋರೆಕ್ಟಮ್. ಸೊ ಅದರಲ್ಲಿ ಗಡ್ಡೆ ಬಂದರೆ ಅದನ್ನು ಕೋಲೋರೆಕ್ಟಲ್ ಕಾರ್ಸಿನೋಮಾ ಅಂತ ನಾವು ಹೇಳ್ತೇವೆ. ಸೊ ಸಾಮಾನ್ಯವಾಗಿ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ಏಜ್ ಅಂದರೆ ಸಹಜವಾಗಿ ಏಜ್ ಆದಾಗ, ಅಂದರೆ ಸಾಮಾನ್ಯವಾಗಿ 50-60 ದಾಟಿದ ನಂತರ ಬರುವಂಥ ಒಂದು ಕಾಯಿಲೆ. ಹೇಗೆ ಬರ್ತದೆ ಕೋಲನ್ ಕ್ಯಾನ್ಸರ್? ಕೋಲನ್ ಕ್ಯಾನ್ಸರ್ ಅಂದು ಅದರ ಪ್ರಿಕರ್ಸರ್ಸ್ ಒಂದು ಪಾಲಿಪ್ ಇರ್ಬೋದು, ಅದರ್ವೈಸ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕೋಲೋನಿಕ್ ಕ್ಯಾನ್ಸರ್, ಮೇ ಬಿ ನಾವು ಜೆನೆಟಿಕ್ ಅಂತ ಹೇಳ್ತೇವೆ. ಸೊ ಈ ಥರ ರಿಸ್ಕ್ ಫ್ಯಾಕ್ಟರ್ ಇದ್ದಲ್ಲಿ ಕೋಲೋನಿಕ್ ಕ್ಯಾನ್ಸರ್ ಆಗೋದು ಜಾಸ್ತಿಯಾಗಿ ಬರ್ತದೆ. ಎರಡನೇದಾಗಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್, ಒಬೇಸಿಟಿ ಇರ್ಬೋದು, ಮತ್ತು ಡಯಟ್ರಿ ಫ್ಯಾಕ್ಟರ್ಸ್, ಸ್ಮೋಕಿಂಗ್, ಮತ್ತು ಮದ್ಯಪಾನ, ಆಲ್ಕೋಹಾಲ್ ಕನ್ಸಂಪ್ಷನ್, ಮತ್ತು ನಮ್ಮ ಹೆಚ್ಚಾಗಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕೋಲೋನಿಕ್ ಕ್ಯಾನ್ಸರ್ ಇದ್ದಲ್ಲಿ ಅವರು ರಿಸ್ಕ್ ಆಫ್ ಡೆವಲಪಿಂಗ್ ಕ್ಯಾನ್ಸರ್, ಈ ಥರ ಪೇಷಂಟ್ನಲ್ಲಿ ರಿಸ್ಕ್ ಆಫ್ ಡೆವಲಪಿಂಗ್ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಹಾಗಿದ್ರೆ ಈ ಕೋಲನ್ ಕ್ಯಾನ್ಸರ್ ನಾವೇನು ಹೇಳ್ತೀವಿ, ದೊಡ್ಡ ಕರುಳಿನ ಗಡ್ಡೆ, ಅದರ ಸಿಂಪ್ಟಮ್ಸ್ ಏನಿರ್ಬೋದು? ಇಂಪಾರ್ಟೆಂಟ್ಲಿ, ಅನ್ಲೈಕ್ ಅದರ್ ಕ್ಯಾನ್ಸರ್, ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ನಿಯರ್ಲಿ 30% ಜನ ಸಿಂಪ್ಟಮ್ಯಾಟಿಕ್, ಅಂದರೆ ಸಿಂಪ್ಟಮ್ಸ್ ಇಲ್ಲದೇ ಇರ್ತದೆ. ಸೊ ಅದಕ್ಕಾಗಿ ಮುಖ್ಯವಾಗಿ ಹೇಗೆ ಡಯಾಗ್ನೋಸಿಸ್ ಮಾಡೋದು? ಸ್ಕ್ರೀನಿಂಗ್. ನಾವು ಸ್ಕ್ರೀನಿಂಗ್ ಮಾಡಿದಾಗೆ ಮಾತ್ರ ಈ ಕಾಯಿಲೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಈಸಿ ಆಗ್ಬೋದು. ಎರಡನೇದಾಗಿ ಸಿಂಪ್ಟಮ್ಸ್ ಏನಿರ್ಬೋದು? ಒಂದು, ನಮ್ಮ ಮಲಬದ್ಧತೆ ಅಥವಾ ಚೇಂಜ್ ಇನ್ ದ ಸ್ಟೂಲ್ ಪ್ಯಾಟರ್ನ್. ನಾವು ಮಲಬದ್ಧತೆ ಇರ್ಬೋದು, ಅದರ ಕಾನ್ಸ್ಟಿಪೇಷನ್ ಅಥವಾ ಅತಿಸಾರ. ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಬವಲ್ ಮೂಮೆಂಟ್ಸ್ ಇದ್ದಲ್ಲಿ ಅವನಲ್ಲಿ ಕಾನ್ಸ್ಟಿಪೇಷನ್ ಡೆವಲಪ್ ಆದರೆ, ಅಥವಾ ಬೇದಿ, ಹೆಚ್ಚಾಗಿ ಆಲ್ಟರ್ಡ್ ಬವೆಲ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ. ಚೇಂಜ್ ಇನ್ ಬವೆಲ್ ಪ್ಯಾಟರ್ನ್ ಒನ್ ಆಫ್ ದ ಇಂಪಾರ್ಟೆಂಟ್ ಸಿಂಪ್ಟಮ್ಸ್. ಮತ್ತು ಕನ್ಸಿಸ್ಟೆನ್ಸಿ, ನಾವು ಪಾಸ್ ಮಾಡುವ ಸ್ಟೂಲ್ ನಾರ್ಮಲಿ ಸಹಜವಾಗಿ ಸಾಫ್ಟ್ ಇರ್ತದೆ, ಬಟ್ ಸಾಮಾನ್ಯವಾಗಿ ಚೇಂಜ್ ಇನ್ ಸ್ಟೂಲ್ ಕನ್ಸಿಸ್ಟೆನ್ಸಿ ಆಗಿರ್ಬೋದು. ಮುಖ್ಯವಾದ ಸಿಂಪ್ಟಮ್ ಬ್ಲಡ್. ಈಗ ನಾವು ಮೋಷನ್ ಮಾಡುವ ಜಾಗದಲ್ಲಿ ಅಥವಾ ಮೋಷನ್ ಜೊತೆ ಯಾವಾಗ ನಾವು ಬ್ಲಡ್ ದಾಟ್ತದೆ, ಬ್ಲಡ್ಡಿನ ಜೊತೆ ಮೋಷನ್, ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂತ ಹೇಳ್ತೀವಿ, ಆಗ ಅದು ಒನ್ ಆಫ್ ದ ಸಿಂಪ್ಟಮ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಜನರಲ್ಲಿ ಯಾರಾದರೂ ಒಂದು ಬ್ಲೀಡಿಂಗ್ ಪರ್ ರೆಕ್ಟಮ್ ಅಥವಾ ಬ್ಲಡ್ ಇನ್ ಸ್ಟೂಲ್ ಅಂದರೆ ಅವರು ಸಿಂಪಲ್ ಆಗಿ ಹೆಮೊರಾಯ್ಡ್ಸ್ ಅಥವಾ ಪೈಲ್ಸ್ ಅಂತ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಮುಖ್ಯವಾದ ಅಂಶ ಏನಂದರೆ, ಯಾರು ತಮ್ಮ ಮಲದಲ್ಲಿ ಬ್ಲಡ್ ಕಾಣಿಸ್ಕೊಳ್ತಾರೆ ಅವರು ಮಿನಿಮಮ್ ಬ್ಲಡ್ ಟೆಸ್ಟ್ ಅಥವಾ ಒಂದು ಸ್ಟೂಲ್ ಟೆಸ್ಟು ಮತ್ತು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಬೇಕಾಗಿ ವಿನಂತಿ. ಮತ್ತು ಇನ್ನೊಂದು ಸಿಂಪ್ಟಮ್ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗ್ಬೋದು, ಮತ್ತು ವೆಯ್ಟ್ ಲಾಸ್, ಮತ್ತು ಲೇಟ್ ಹಂತದಲ್ಲಿ ಜಾಂಡಿಸ್ ಆಗಿ ಪರಿವರ್ತನೆ ಆಗ್ತದೆ. ಯಾವಾಗ ಗಡ್ಡೆ ಕರುಳಿನ ದಾಟಿ ಲಿವರಿಗೆ ಹರಡ್ತದೆ, ಆವಾಗ ನಮಗೆ ಬೇರೆ ಸಿಂಪ್ಟಮ್ಸ್ಗಳು ಬರ್ಬೋದು. ಸೊ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ 30% ಜನರಲ್ಲಿ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ಮತ್ತು ಇಂಪಾರ್ಟೆಂಟ್ ಸಿಂಪ್ಟಮ್ಸ್, ಮೋಷನ್ನಲ್ಲಿ ಬ್ಲಡ್ ಹೋಗೋದು, ಮತ್ತು ಮೋಷನ್ ಪ್ಯಾಟರ್ನ್ ಅಥವಾ ಬವೆಲ್ ಪ್ಯಾಟರ್ನ್ ಚೇಂಜ್ ಆದಾಗ, ಈ ಸಿಂಪ್ಟಮ್ಸ್ ಇದ್ದಲ್ಲಿ ನಾವು ಈ ಥರ ಪೇಷಂಟ್ನಲ್ಲಿ ಅರ್ಲಿ ಸ್ಟೇಜಲ್ಲಿ ಸ್ಕ್ರೀನಿಂಗ್ ಮಾಡಿದಾಗ ನಾವು ಈ ಕೋಲೋರೆಕ್ಟಲ್ ಗಡ್ಡೆಗಳನ್ನು ಕಂಡುಹಿಡಲಿಕ್ಕಾಗ್ತದೆ. ಮತ್ತು ಎರಡನೇದಾಗಿ ನಾನು ಹೇಳಿದೆ, ಸಣ್ಣ ವಯಸ್ಸಿನಲ್ಲಿ ಯಾರಿಗೆ ಬರ್ತದೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ. ಈಗ ನಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ಸಲ್ಲಿ ಕೋಲೋನಿಕ್ ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಥರದ ಕ್ಯಾನ್ಸರ್ ಇದ್ದರೆ, ಈ ಥರ ಪೇಷಂಟ್ಗಳಲ್ಲಿ ಹೈ ರಿಸ್ಕ್, ಅಂದರೆ ಅವರು ಜೆನೆಟಿಕ್ ಮ್ಯುಟೇಷನ್ ಇರ್ತದೆ. ಸೊ ಈ ಥರ ಜನರಲ್ಲಿ ಕೋಲೋನಿಕ್ ಅಥವಾ ಕೋಲೋರೆಕ್ಟಲ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಹೀಗಿದ್ದಾಗ ನಾವು ಹೇಗೆ ಇದನ್ನು ಕಂಡುಹಿಡಿಬೋದು? ಸಾಮಾನ್ಯವಾಗಿ ಒಂದು ಸಿಂಪಲ್
ಐದರ್ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಪೇಷಂಟ್ನಲ್ಲಿ ಸಿಮ್ಟಮ್ಸ್ ಇರುವುದಿಲ್ಲ, ಸೊ ಹಾಗಾಗಿ ನಾವು ಟೆಸ್ಟ್ಗಳು ಮಾಡೋದಿಲ್ಲ. ಬಟ್ ಯಾರ್ಯಾರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದೆ ಮತ್ತು ಹೈ ರಿಸ್ಕ್ ಪೇಷಂಟ್ಸ್ ಇರ್ತಾರೆ, ಈ ಥರ ಪೇಷಂಟ್ಗಳಲ್ಲಿ ನಾವು ಒಂದು ಸ್ಕ್ರೀನಿಂಗ್, ಸಿಂಪಲ್ ಸ್ಕ್ರೀನಿಂಗ್ ಏನಿರ್ಬೋದು, ಒಂದು ಸ್ಟೂಲಲ್ಲಿ ಬ್ಲಡ್ ಇದೆಯಾ ನೋಡಲಿಕ್ಕೆ, ಸ್ಟೂಲ್ ಅಕ್ಕಲ್ಡ್ ಬ್ಲಡ್ ಅಂತ ಹೇಳ್ತೇವೆ, ಸ್ಟೂಲ್ ಅಕ್ಕಲ್ಡ್ ಬ್ಲಡ್ ಇರ್ಬೋದು. ಮತ್ತೊಂದು ಹೀಮೋಗ್ಲೋಬಿನ್, ರಕ್ತದ ನಮ್ಮ ದೇಹದಲ್ಲಿ ಎಷ್ಟು ರಕ್ತ ಇರ್ಬೋದು, ಹೀಮೋಗ್ಲೋಬಿನ್ ಲೆವೆಲ್ ನೋಡಿದಲ್ಲಿ ಒಂದು ಐಡಿಯಾ ಬರ್ಬೋದು. ಸೊ ಈ ಥರ ಜನ ಐದರ್ ನಮ್ಮ ಕರಳಿನಲ್ಲಿ ಬ್ಲಡ್ ಹೋಗ್ತಾ ಉಂಟಾ ಅಥವಾ ಎಬ್ಸಾರ್ಪ್ಷನ್ ಪ್ರಾಬ್ಲಮ್ ಅಂತ ಒಂದು ಐಡಿಯಾ ಬರ್ತದೆ. ಸೊ ಆಗ ನಾವು ಅವರಿಗೆ ತಪಾಸಣೆಗೆ ನೆಕ್ಸ್ಟ್ ಏನು ತಪಾಸಣೆ, ಸ್ಕ್ರೀನಿಂಗ್, ಕೊಲೊನೋಸ್ಕೋಪಿ ಅಂದರೆ ಒಂದು ನಮ್ಮ ಡಿಜಿಟಲ್ ಯಂತ್ರ, ಒಂದು ಸ್ಕೋಪಿಗೆ ಒಂದು ಕ್ಯಾಮರಾ ಹಾಕಿ ನಮ್ಮ ದೊಡ್ಡ ಕರಳನ್ನು ಸಂಕ್ಷಿಪ್ತವಾಗಿ ಕಂಪ್ಲೀಟಾಗಿ ಚಿತ್ರೀಕರಣ ಮಾಡುವ ಟೆಸ್ಟಿಗೆ ನಾವು ಕೊಲೊನೋಸ್ಕೋಪಿ ಅಂತ ಹೇಳ್ತೇವೆ. ಸೊ ಈ ಕೊಲೊನೋಸ್ಕೋಪಿಯಲ್ಲಿ ನಾವು ಅರ್ಲಿ ಹಂತದ ಗಡ್ಡೆಗಳನ್ನು ಅಂದರೆ ಪಾಲಿಪ್ಸ್ ಏನು ಹೇಳ್ತೇವೆ, ಪಾಲಿಪ್ಸ್ನ ಕಂಡಾಗ ಅದನ್ನು ನಾವು ವಿದೌಟ್ ಸರ್ಜರಿ ವಾಟ್ ವಿ ಕ್ಯಾನ್ ಡೂ ಇಸ್ ಎಂಡೋಸ್ಕೋಪಿ ಮೂಲಕನೇ ಎಂಡೋಸ್ಕೋಪಿಕ್ ಸರ್ಜರಿ ಮಾಡ್ಬೋದು. ಅದನ್ನು EMR ಅಂತ ಹೇಳ್ತೀವಿ ಅಥವಾ EST ಅಂದರೆ ಆ ಕಂಪ್ಲೀಟ್ ಪಾಲಿಪ್ ಅಥವಾ ಅರ್ಲಿ ಕ್ಯಾನ್ಸರ್ ಗಡ್ಡೆಗಳನ್ನು ವಿದೌಟ್ ಸರ್ಜರಿ ಎಂಡೋಸ್ಕೋಪಿ ಮೂಲಕ ನಾವು ಆಪರೇಷನ್ ಮಾಡಿ ತೆಗೆಯುವ ವಿಧಾನ ಇದೆ. ಎರಡನೇದಾಗಿ ಕಾಲನ್ ಕ್ಯಾನ್ಸರ್ ಆಲ್ರೆಡಿ ಆಗಿದೆ ಬಯಾಪ್ಸಿಲಿ, ಆವಾಗ ನಾವು ಅವರನ್ನು ಐದರ್ ಮದ್ದು ಮತ್ತು ನಮ್ಮ ಸರ್ಜಿಕಲ್ ಟೆಕ್ನಿಕ್, ರೋಬೋಟಿಕ್ ಇರ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಿಕ್ಕಿಂದ ಆ ಕೋಲೋನಿಕ್ ಕ್ಯಾನ್ಸರ್ನ ಕಂಪ್ಲೀಟಾಗಿ ಟ್ರೀಟ್ ಮಾಡುವಂಥ ಆಪ್ಷನ್ಸ್ಗಳಿದೆ. ಬಟ್ ಮುಖ್ಯವಾಗಿ ಏನು, ನಾವು ಅದನ್ನು ಡಿಟೆಕ್ಟ್ ಮಾಡಬೇಕು. ಸೊ ಫಸ್ಟ್ ಈಸ್ ದ ಇಂಪಾರ್ಟೆಂಟ್ ಮೆಸೇಜ್ ಈಸ್, ಒಂದು ನಾವು ಸ್ಕ್ರೀನ್, ಡಿಟೆಕ್ಟ್ ಮತ್ತು ಟ್ರೀಟ್. ಸೊ ಕೊನೆಯದಾಗಿ ಹೌ ಡು ಯು ಪ್ರಿವೆಂಟ್ ದಿಸ್, ಈಗ ಅದನ್ನು ಪ್ರಿವೆಂಟ್ ಮಾಡ್ಬೋದಾ, ಈಗ ಜೆನೆಟಿಕ್ಕಿಂದ ಬಂದರೆ ಪ್ರಿವೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಹವೆವರ್ ಪಾಲಿಪ್ಸ್ ಅಂತ ನಾವು ಅರ್ಲಿ ಹಂತದ ಗಡ್ಡೆಗಳನ್ನು ಕಂಡುಹಿಡಿದ್ರೆ ಸ್ಕ್ರೀನಿಂಗಲ್ಲಿ, ಅದನ್ನು ನಾವು ಕ್ಲೀನ್ ಮಾಡಿ ತೆಗೆದಾಗ ಯು ಕ್ಯಾನ್ ಕ್ಯೂರ್ ದಿಸ್ ಪೀಪಲ್ ಆರ್ ಡೆವಲಪಿಂಗ್ ಕೊಲೋನಿಕ್ ಕ್ಯಾನ್ಸರ್. ಎರಡನೇದಾಗಿ ಹೆಲ್ದಿ ಲೈಫ್ ಸ್ಟೈಲ್, ಹೆಚ್ಚಿನ ಒಬೆಸಿಟಿ ಇರ್ಬೋದು, ಹೆಚ್ಚು ವೆಯ್ಟ್ ಇದ್ದರೆ ಹೈ ಫುಡ್ ಸ್ಟೈಲ್, ಮತ್ತು ನಮ್ಮ ಫುಡ್ನಲ್ಲಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್, ಪ್ರೋಟೀನ್, ಫ್ಯಾಟ್ ಮತ್ತು ಫೈಬರ್ನ ತಗೊಳ್ಳೋದು, ಕಡಿಮೆ ಪ್ರಮಾಣದಲ್ಲಿ ಮೀಟ್ ಅಂಶ ಅಂದರೆ ರೆಡ್ ಮೀಟ್ ಇರ್ಬೋದು ಅಥವಾ ಮಾಂಸ ಅಥವಾ ರೆಡ್ ಮೀಟ್ ಅಂಶ ಕಡಿಮೆ ಪ್ರಮಾಣದಲ್ಲಿ ಸೇವಿಸುವುದು, ಮತ್ತು ಹೆಚ್ಚಿನ ಫೈಬರ್, ನಾರಂಶ, ಏನು ನಮ್ಮ ಫುಡ್ನಲ್ಲಿ ನಾರಿನ ಅಂಶ ಇರಬೇಕು, ಮತ್ತು ಹೆಚ್ಚು ವಾಟರ್ ಕನ್ಸಂಪ್ಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಅ ಹೆಲ್ದಿ ಗಟ್. ಸೊ ಟು ಕೀಪ್ ಅವರ್ colon healthy, lifestyle, diet is important, food rich in fibers, fruits and vegetables, avoiding meat, most of the meat products, avoiding processed food, ಏನು ಹೇಳ್ತೇವೆ ನಾವು ಈಗಿನ ಕಾಲದಲ್ಲಿ ಹೆಚ್ಚೆಷ್ಟು ಪ್ರೋಸೆಸ್ಡ್ ಫುಡ್ ಇರ್ಬೋದು, ಫ್ಯಾಟಿ ಫುಡ್, ಇದನ್ನು ಸೇವನೆಯನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಿದರೆ ವಿ ಕ್ಯಾನ್ ಕೀಪ್ ಅವರ್ ಗಟ್ ಹೆಲ್ದಿ ಆ್ಯಂಡ್ ಟು ಪ್ರಿವೆಂಟ್ ದಿ ಡೆವಲಪ್ಮೆಂಟ್ ಆಫ್ ಪಾಲಿಪ್ಸ್. ದೀಸ್ ಆರ್ ಫ್ಯೂ ಆಫ್ ದ ಸ್ಟೆಪ್ಸ್. ಸೊ ಟು ಸಮ್ಮರೈಸ್, ಕೊಲೋನಿಕ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಕೂಡ ಈಗ 2ನೇ ಲಾರ್ಜೆಸ್ಟ್ ಕ್ಯಾನ್ಸರ್ ಆಗಿ ಡೆವಲಪ್ ಕಾಣ್ತಾ ಬರ್ತಾ ಉಂಟು. ಸೊ ವಿ ಆರ್ ಸೀಯಿಂಗ್ ಮೋರ್ ಆ್ಯಂಡ್ ಮೋರ್ ಕೊಲೋನಿಕ್ ಕ್ಯಾನ್ಸರ್ ನಾವು ಹೆಚ್ಚು ನಮ್ಮ ಇಂಡಿಯಾದಲ್ಲಿ ಕೂಡ, ವೆಸ್ಟರ್ನ್ ಕಂಟ್ರೀಸಲ್ಲಿ ಕೂಡ ಇದು ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಸೊಸೈಟಿಯಲ್ಲಿ. ಸೊ ಸ್ಕ್ರೀನಿಂಗ್ ಈಸ್ ಇಂಪಾರ್ಟೆಂಟ್, ಡಿಟೆಕ್ಟಿಂಗ್ ಈಸ್ ಇಂಪಾರ್ಟೆಂಟ್, ಆ್ಯಂಡ್ ಟ್ರೀಟ್ಮೆಂಟ್, ಅರ್ಲಿ ಟ್ರೀಟ್ಮೆಂಟ್ ಕ್ಯಾನ್ ಪ್ರಿವೆಂಟ್ ಆರ್ ಕ್ಯಾನ್ ಕ್ಯೂರ್ colon cancer. Thank you.